Good morning, my dear second PU students. This is your CMK sir. My dear students, I am very happy to commence the second lesson of business studies, that is principles of management. ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲನೇ ಅಧ್ಯಾಯ ಕೊನೆಗೊಂಡಿದೆ. ಸೊ ಈಗ ಎರಡನೇ ಅಧ್ಯಾಯವನ್ನ, ವ್ಯವಹಾರ ಅಧ್ಯಯನದ ಎರಡನೇ ಅಧ್ಯಾಯನವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ ನಿರ್ವಹಣೆಯ ತತ್ವಗಳು ಮೈ ಡಿಯರ್ಸ್. ನಿರ್ವಹಣೆಯ ತತ್ವಗಳು ಮೈ ಡಿಯರ್ಸ್. As usual, first concept is meaning of principles of management. Meaning of principles of management. My dears, what is meant by principles? Principles are the statements of fundamental truths. Statement of fundamental truth. Basic truths, my dears, is nothing but universal truth. Universal truth. All are easily acceptable truth statements, my dears. These are the statements of truth which are acceptable by each and every person commonly about some phenomena, about some subject, that provides guidelines for the decision making and actions. That statements of fundamental truths, they provides the guidelines to the management people for the purpose of taking proper decision on proper actions. So each and every manager, it is a responsibility of each and every manager to take some actions and decisions for achievement of organizational objectives. That's why principles are the fundamental truth, the statements of fundamental truth which are helps to the management for taking decisions and actions. The principles enables the manager, it helps to managers for to manage the enterprises economically, effectively and efficiently, my dears. And efficiently is nothing but three E's. Three E's is nothing but economically, effectively and efficiently, my dears. So the principles of management enables the managers to manage the enterprises successfully with the help of economically, effectively and efficiently with the help of principles of management. ನಿರ್ವಹಣೆಯ ತತ್ವಗಳ ಅರ್ಥ ಅಂತ ಬಂದಾಗ, ನಿರ್ವಹಣೆಯ ತತ್ವಗಳು ಅಂದ್ರೆ ಏನಂದ್ರೆ, ನಿರ್ವಹಣೆಯ ತತ್ವಗಳು ಸಾಮಾನ್ಯ ಮಾರ್ಗಸೂಚಿಗಳಾಗಿದ್ದು, ನಿರ್ವಹಣೆಯ ತತ್ವಗಳೇನಾಗಿರುತ್ತೆ, ಸಾಮಾನ್ಯ ಮಾರ್ಗಸೂಚಿಗಳಾಗಿರುತ್ತೆ. ಅಂದ್ರೆ ನಿರ್ದಿಷ್ಟ ಸಂದರ್ಭಗಳಲ್ಲಿ ಮತ್ತು ಕಾರ್ಯಸ್ಥಳಗಳಲ್ಲಿ ಮಾರ್ಗವನ್ನ ತೋರಿಸುತ್ತವೆ. ನಿರ್ದಿಷ್ಟ ಕಾರ್ಯ ಸಂದರ್ಭಗಳಲ್ಲಿ ಮತ್ತು ಕಾರ್ಯಸ್ಥಳಗಳಲ್ಲಿ ಇವುಗಳನ್ನೇನ್ ಮಾಡುತ್ತೆ, ಸೊ ಮಾರ್ಗಗಳನ್ನ ಸೂಚಿಸುತ್ತವೆ. ಅದೇ ರೀತಿ ನಿರ್ವಾಹಕರು ತೀರ್ಮಾನಗಳನ್ನ ಆಚರಣೆಗೆ ತರಲು ಈ ತತ್ವಗಳು ಸಹಕಾರಿಯಾಗಿದೆ. ಯಾವುದೇ ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ನಿರ್ವಾಹಕರು ಆ ಸಂಸ್ಥೆಯ ಉದ್ದೇಶಗಳ ಈಡೇರಿಕೆಗೆ ಅನುಗುಣವಾಗಿ ನಿರ್ಧಾರಗಳನ್ನ ಕೈಗೊಳ್ಳಲು ಅಥವಾ ಆ ನಿರ್ಧಾರಗಳನ್ನ, ಆ ಒಂದು ತೀರ್ಮಾನಗಳನ್ನ ಆಚರಣೆಗೆ ತರಲು ಈ ಒಂದು ನಿರ್ವಹಣಾ ತತ್ವಗಳು ಸಹಕಾರಿಯಾಗಿದೆ. ನಿರ್ವಹಣಾ ತತ್ವಗಳು ಅಂತಕ್ಕಂಥದ್ದು ಸಾಮಾನ್ಯವಾದ ಮಾರ್ಗಸೂಚಿಗಳು. ಸಾಮಾನ್ಯವಾದ ಮಾರ್ಗಸೂಚಿಗಳು ನೋಡಿ, ಸಾಮಾನ್ಯ ಮಾರ್ಗ ಸೂಚಿ, ಇವು ಸೂಚಿಸುತ್ತೆ. ಏನ್ ಸೂಚಿಸುತ್ತೆ ಅಂದ್ರೆ ಸಾಮಾನ್ಯವಾದಂತ ತತ್ವಗಳನ್ನ. ಏನಕ್ಕೆ ಅಂದ್ರೆ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಮತ್ತು ನಿರ್ದಿಷ್ಟ ಕಾರ್ಯಸ್ಥಳಗಳಲ್ಲಿ, ಅರ್ಥ ಆಗ್ತಿದ್ಯಾ, ನಿರ್ವಾಹಕರು ತೀರ್ಮಾನಗಳನ್ನ ಕೈಗೊಳ್ಳಲು ಮತ್ತು ನಿರ್ವಾಹಕರು ತೀರ್ಮಾನಗಳನ್ನ ಆಚರಣೆಗೆ ತರಲು ಸೂಚನೆಯನ್ನ ನೀಡತಕ್ಕಂಥ ತತ್ವಗಳನ್ನ ನಾವು ನಿರ್ವಹಣಾ ತತ್ವಗಳು ಅಂತ ಕರಿತೀವಿ. ನಿರ್ವಹಣಾ ತತ್ವಗಳು ನಿರ್ವಾಹಕರಿಗೆ ಮಾರ್ಗದರ್ಶನಗಳಾಗಿದ್ದು ಅವರ ಕೌಶಲ್ಯ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಸಹಾಯಕವಾಗಿವೆ. ಅವರ ಕೌಶಲ್ಯ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಸಹಕಾರಿಯಾಗಿವೆ. ಮೈ ಡಿಯರ್ಸ್, ದಿಸ್ ಇಸ್ ಕಾಲ್ಡ್ ಮೀನಿಂಗ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ದೆನ್ ನೆಕ್ಸ್ಟ್ ಹೆಡಿಂಗ್, ಫ್ಯೂಚರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಮೈ ಡಿಯರ್ಸ್, ಹಾಗಾದ್ರೆ ನಿರ್ವಹಣಾ ತತ್ವಗಳ ಲಕ್ಷಣಗಳು ಏನು? ನಿರ್ವಹಣಾ ತತ್ವಗಳು ಈ ಕೆಳಗಿನ ಲಕ್ಷಣಗಳನ್ನ ಒಳಗೊಂಡಿವೆ. ಅವು ಯಾವುವು ಅಂದ್ರೆ, ಫಸ್ಟ್ ಒನ್, ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ಸ್, ಯೂನಿವರ್ಸಲ್ ಅಪ್ಲಿಕಬಿಲಿಟಿ. ಮೈ ಡಿಯರ್ಸ್, ಕೇಳ್ತಾ ಇರ್ತಾರೆ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ. ಯೂನಿವರ್ಸಲ್ ಅಪ್ಲಿಕಬಿಲಿಟಿ, ಸಾರ್ವತ್ರಿಕ ಅನ್ವಯ. ಮೈ ಡಿಯರ್ಸ್, ಸಾರ್ವತ್ರಿಕ ಅನ್ವಯ ಅಂದ್ರೆ ಎಲ್ಲಿ ಬೇಕಾದ್ರೂ ನಾವು ಅನ್ವಯಿಸ್ಕೋಬಹುದು, ಅಳವಡಿಸ್ಕೋಬಹುದು. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಅಪ್ಲಿಕಬಲ್ ಟು ಆಲ್ ಟೈಪ್ಸ್ ಆಫ್ ಆರ್ಗನೈಸೇಷನ್ಸ್. ಇಷ್ಟೇ ಸಾಕು, ಇಷ್ಟೇ ಯೂನಿವರ್ಸಲ್ ಅಪ್ಲಿಕಬಿಲಿಟಿ ಅಲ್ಲಿ ಎಲ್ಲ ಬಿಸ್ನೆಸ್ ಅಲ್ಲೂ ಅಪ್ಲೈ ಮಾಡ್ಕೋಬಹುದು. Principles of management are applicable to all types of organization, business as well as non-business, small as well as big business, public as well as private sector business, manufacturing as well as service sector business. But the extent of their applicability depends upon the nature of the organization, scale of
operation and so on. My dears, simple my dears, universal applicability ಅಂದ್ರೆ the principles of management are applicable to all categories, all types of organizations like small business, large business, or non-business, service sector business, public sector business, private sector business, manufacturing concern business, etc. my dears. But the extent of their applicability ಯಾವಾಗ ಅಪ್ಲೈ ಮಾಡಬಹುದು ಅಂದ್ರೆ it depends upon the nature of organization and scale of operations. My dears, ನಿರ್ವಹಣಾ ತತ್ವಗಳನ್ನ ಎಲ್ಲಾ ವಿಧದ ಸಂಘಟನೆಯಲ್ಲೂ ಅಥವಾ ಸಂಸ್ಥೆಗಳಲ್ಲೂ ಅನ್ವಯಿಸಬಹುದು. ಆದ್ದರಿಂದನೇ ಸಾರ್ವತ್ರಿಕ ಅನ್ವಯ ಅಂತ ಕರಿತೀವಿ. ಅಂದ್ರೆ ಏನು ಅಂದ್ರೆ ವ್ಯವಹಾರ ಅಥವಾ ವ್ಯವಹಾರೇತರ ಸಂಸ್ಥೆಗಳಲ್ಲಿ ಬಳಸ್ಕೋಬಹುದು, ಸಣ್ಣ ಮತ್ತು ಬೃಹತ್ ಪ್ರಮಾಣ ಕೈಗಾರಿಕೆಗಳಲ್ಲಿ ಬಳಸ್ಕೋಬಹುದು, ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳಲ್ಲಿ ಬಳಸ್ಕೋಬಹುದು, ಉತ್ಪಾದನೆ ಅಥವಾ ಸೇವಾ ವಲಯಗಳಲ್ಲಿ ಬಳಸ್ಕೋಬಹುದು. ಈ ರೀತಿಯಾಗಿ ಎಲ್ಲಾ ರೀತಿಯ ಸಂಘಟನೆಗಳಲ್ಲೂ ಸಹ ನಿರ್ವಹಣಾ ತತ್ವಗಳನ್ನ ಸಾಮಾನ್ಯವಾಗಿ ಅಳವಡಿಸ್ಕೋಬಹುದು. ಆದ್ದರಿಂದ ಸಾರ್ವತ್ರಿಕ ಅನ್ವಯ ಅಂತ ಕರಿತೀವಿ. ಆದರೆ ಅವುಗಳ ಆಚರಣೆ ಸಂಸ್ಥೆಯ ಸ್ವರೂಪ, ಸಂಘಟನೆ ಅಂದ್ರೂ ಒಂದೇ, ಸಂಸ್ಥೆ ಅಂದ್ರೂ ಒಂದೇ ಮೈ ಡಿಯರ್ಸ್, ಸಂಘಟನೆಯ ಸ್ವರೂಪ ಮತ್ತು ವ್ಯವಹಾರದ ಕಾರ್ಯಚಟುವಟಿಕೆಗಳ ಗಾತ್ರವನ್ನ ಅವಲಂಬಿಸಿರುತ್ತದೆ. ನಾವು ಅನ್ವಯಿಸ್ಕೊಳ್ತಕ್ಕ ಯಾವ ಸಂಸ್ಥೆಯಲ್ಲಿ ಬೇಕಾದ್ರೂ ನಿರ್ವಹಣಾ ತತ್ವಗಳನ್ನ ನಾವೇನ್ ಮಾಡ್ಬೋದು, ಅನ್ವಯಿಸ್ಕೋಬಹುದು. ಆದರೆ ಆ ಒಂದು ಅನ್ವಯಿಸುವಿಕೆ ಯಾವುದ್ರ ಮೇಲೆ ಅವಲಂಬಿತವಾಗಿರುತ್ತಂದ್ರೆ ಸಂಸ್ಥೆಯ ಸ್ವರೂಪ, ಯಾವ ತರದ ವ್ಯವಹಾರವನ್ನ ಮಾಡ್ತಿದೀವಿ ಮತ್ತು ಅದರ ಗಾತ್ರ, ಕಾರ್ಯಚಟುವಟಿಕೆಗಳನ್ನ ಯಾವ ಗಾತ್ರದಲ್ಲಿ ಮಾಡ್ತಿದೀವಿ ಅನ್ನೋದ್ರ ಮೇಲೆ ನಾವು ಈ ಒಂದು ನಿರ್ವಹಣಾ ತತ್ವಗಳನ್ನ ನಾವು ಅನ್ವಯಿಸ್ಕೋಬಹುದು. ದ ಫಸ್ಟ್ ಪಾಯಿಂಟ್ ಈಸ್ ಯೂನಿವರ್ಸಲ್ ಅಪ್ಲಿಕಬಿಲಿಟಿ. ಸೆಕೆಂಡ್ ಪಾಯಿಂಟ್ ಈಸ್ ಜನರಲ್ ಗೈಡ್ಲೈನ್ಸ್. ಅಫ್ಕೋರ್ಸ್ ನಮ್ಗೆ ಗೊತ್ತಿರುವಂತದ್ದು, the principles are guidelines to action but do not provide ready-made solutions, do not provide ready-made solution to all the managerial problems. So principles of management are the general guidelines, general ಸಾಮಾನ್ಯವಾದಂತಹ ಮಾರ್ಗಸೂಚಿಗಳು. So they do not provide any ready-made solutions or the answers for the management problem. They do not provide ready-made answers or ready-made solution to the managerial problems, because real business situations are very complex and dynamic and are a result of many factors. Means dynamic is nothing but current events. That's why we are not solve the problems with ready-made answers. These play advisory role in solving the problems. Management principles, they are playing the advisory role. They are guided, they are instructed, the rules are instructed to solving the particular problems. My dears, ಕನ್ನಡದಲ್ಲಿ ಸಾಮಾನ್ಯ ಮಾರ್ಗಸೂಚಿಗಳು ಅರ್ಥ ಆಗ್ಬಿಡುತ್ತೆ. ಸಾಮಾನ್ಯ ಮಾರ್ಗಸೂಚಿಗಳು, ನಿರ್ವಹಣಾ ತತ್ವಗಳು ನಿರ್ವಹಣಾ ಕಾರ್ಯಗಳಿಗೆ ಮಾರ್ಗದರ್ಶನವನ್ನು ನೀಡುತ್ತೆಯೇ ಹೊರತು ಯಾವುದೇ ನಿರ್ವಹಣಾ ಸಮಸ್ಯೆಗಳಿಗೆ ಸಿದ್ಧಪಡಿಸಿದ ಪರಿಹಾರವನ್ನ ಒದಗಿಸುವುದಿಲ್ಲ. ರೆಡಿಮೇಡ್ ಸೊಲ್ಯೂಷನ್ಸ್ ಇರಲ್ಲ ಮೈ ಡಿಯರ್ಸ್, ರೆಡಿಮೇಡ್ ಸೊಲ್ಯೂಷನ್ಸ್ ಇರಲ್ಲ. ಯಾಕೆ ಅಂದ್ರೆ ವ್ಯವಹಾರ ಸಾಮಾನ್ಯವಾಗಿ ಅನಿಶ್ಚಿತೆಯಿಂದ ಕೂಡಿರುತ್ತೆ, ಅಂದ್ರೆ ಕ್ಲಿಷ್ಟಕರ ಸಂದರ್ಭಗಳನ್ನ ಎದುರಿಸುತ್ತದೆ ಮತ್ತು ಕ್ರಿಯಾತ್ಮಕವಾಗಿರುತ್ತದೆ. ಯಾವಾಗ ಏನ್ ಸಮಸ್ಯೆ ಬರುತ್ತೆ ಅಂತ ಹೇಳಕ್ ಆಗೋಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಸೊ ಸಿದ್ಧಪಡಿಸಿದ ಪರಿಹಾರವನ್ನ ಈ ಒಂದು ಮಾರ್ಗಸೂಚಿಗಳು ಒದಗಿಸೋದಿಲ್ಲ. ಆದ್ರೆ ಅವುಗಳನ್ನ ಯಾವ ರೀತಿ ನಾವು ಪರಿಹಾರವನ್ನ ಮಾಡ್ಕೋಬಹುದು ಅನ್ನೋದಕ್ಕೆ ಮಾರ್ಗಸೂಚಿಯನ್ನ ನೀಡುತ್ತೆ. ನಿರ್ವಹಣಾ ತತ್ವಗಳು ಸಾಮಾನ್ಯ ಮಾರ್ಗಸೂಚಿಗಳಾಗಿದ್ದು ನಿರ್ವಹಣಾ ಕಾರ್ಯಗಳಿಗೆ ಮಾರ್ಗದರ್ಶನವನ್ನ ನೀಡುತ್ತವೆ ಹೊರತು ನಿರ್ವಹಣೆಯ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ, ಅದು ಎಂತ ಪರಿಹಾರವನ್ನ, ಸಿದ್ಧಪಡಿಸಿದ ಪರಿಹಾರವನ್ನ ಒದಗಿಸುವುದಿಲ್ಲ. ಏಕೆಂದ್ರೆ ವಾಸ್ತವಿಕವಾಗಿ ವ್ಯವಹಾರವು ಕ್ಲಿಷ್ಟಕರವಾದ ಸಂದರ್ಭಗಳನ್ನ ಎದುರಿಸುತ್ತದೆ ಮತ್ತು ಕ್ರಿಯಾತ್ಮಕವಾಗಿರುತ್ತದೆ. ಥರ್ಡ್ ಪಾಯಿಂಟ್ ಮಾಡಿ, ಫಾರ್ಮ್ಡ್ ಬೈ ಪ್ರಾಕ್ಟೀಸ್ ಅಂಡ್ ಎಕ್ಸ್ಪೆರಿಮೆಂಟೇಶನ್. ಆಚರಣೆ ಮತ್ತು ಪ್ರಾಯೋಗಿಕತೆಗಳಿಂದ ರೂಪುಗೊಂಡಿದೆ. ಮೈ ಡಿಯರ್ಸ್, ಆಲ್ ದ ಪ್ರಿನ್ಸಿಪಲ್ಸ್ ದೇ ಆರ್ ಅಪ್ಲಿಕಬಲ್ ಇನ್ ದ ಆರ್ಗನೈಸೇಷನ್ ಆನ್ ದ ಬೇಸ್ ಆಫ್ practice and experimentation. The principles of management are formed by experience and collective opinions, wisdoms of managers as well as the experimentation. My dears, each and every management principles we are not easily adopted into the organizational activities or business activities on the base of experience, on the base of opinions, on the base of wisdoms of the managers as well as experimentation. ಈ ತತ್ವಗಳು ಹಲವಾರು ವ್ಯಕ್ತಿಗಳ ಅನುಭವ, ಸಾಮೂಹಿಕ ಅಭಿಪ್ರಾಯ, ನಿರ್ವಾಹಕರ ಚಾತುರ್ಯ ಮತ್ತು ಪ್ರಾಯೋಗಿಕತೆಯಿಂದ ರೂಪಿಸಲಾಗಿರುತ್ತದೆ.
ಪ್ರಾಯೋಗಿಕತೆಯಿಂದ ಯಾವುದನ್ನು ಸುಲಭವಾಗಿ ತಗೊಳ್ಳಲ್ಲ ಮೈ ಡಿಯರ್ಸ್, ಸುಲಭವಾಗಿ ತಗೊಳ್ಳಲ್ಲ. ಅಂದ್ರೆ ಅದು ಮೊದಲೇ ಸಕ್ಸಸ್ ಆಗಿರ್ಬೇಕು, ಆಗಿರೋ ಉದಾಹರಣೆ ಇರಬೇಕು, ಇಲ್ಲ ವ್ಯವಸ್ಥಾಪಕರ ಅನುಭವದಲ್ಲಿ ಆಗಿರ್ಬೇಕು ಆ ತರದ್ದು, ಇಲ್ಲ ಅದ್ರ ಬಗ್ಗೆ ಪ್ರಾಯೋಗಿಕತೆಯನ್ನ ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಿರ್ಬೇಕು, ಈ ತರ ಮಾಡೋದು ಇದೇ ಬರುತ್ತೆ ಅನ್ನೋ ಎಕ್ಸ್ಪೆರಿಮೆಂಟ್ ಕನ್ಫರ್ಮ್ ಇದ್ದಾಗ ಮಾತ್ರ ಈ ತತ್ವಗಳನ್ನ ನಾವೇನ್ ಮಾಡ್ತೀವಿ, ನಿರ್ವಹಣಾ ಕಾರ್ಯಚಟುವಟಿಕೆಗಳಿಗೆ ಅನ್ವಯಿಸ್ಕೊಳ್ತೀವಿ. ಸೊ ಈ ತತ್ವಗಳು ಹಲವಾರು ವ್ಯಕ್ತಿಗಳ ಅನುಭವ, ಸಾಮೂಹಿಕ ಅಭಿಪ್ರಾಯ, ನಿರ್ವಾಹಕರ ಚಾತುರ್ಯ ಮತ್ತು ಪ್ರಾಯೋಗಿಕತೆಯಿಂದ ರೂಪಿಸಲಾಗಿದ್ದು, ಈ ತತ್ವಗಳನ್ನ ಏಕಕಾಲಕ್ಕೆ ಅಭಿವೃದ್ಧಿಪಡಿಸಿಲ್ಲ. ಅನುಭವಿ ನಿರ್ವಾಹಕರು ಆಳವಾಗಿ ಅಭ್ಯಾಸ ಮಾಡಿದ ನಂತರವಷ್ಟೇ ಇವುಗಳನ್ನ ಆಚರಣೆಗೆ ತರಲಾಗಿದೆ. ಅಂದ್ರೆ ಆಚರಣೆ ಮತ್ತು ಪ್ರಾಯೋಗಿಕತೆಗಳಿಂದ ರೂಪುಗೊಂಡಿವೆ. ಯಾವುಗಳನ್ನು ಸಾಮಾನ್ಯ ಹೇಳಿಕೆಗಳಾಗಿರ್ಬೋದು. ಸಾಮಾನ್ಯ ಹೇಳಿಕೆ ಫಾರ್ ಎಕ್ಸಾಂಪಲ್ ಹೆಂಗಿರುತ್ತೆ ಅಂದ್ರೆ ಮೈ ಡಿಯರ್ಸ್, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರೆ, ಅದು ಸಾಮಾನ್ಯ ಹೇಳಿಕೆ. ಹಾಗಂತೇಳಿ ಎಕ್ಸ್ಪೀರಿಯನ್ಸ್ ಇಲ್ದಿರ ಹೇಳಿರಲ್ಲ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚ್ಕೋಬೇಕು, ಹಾಸಿಗೆಗಿಂತ ಜಾಸ್ತಿ ಕಾಲು ಚಾಚಿದ್ರೆ ಏನ್ ಮಾಡುತ್ತೆ, ಕಾಲು ಭೂಮಿ ಮೇಲೆ ಬೀಳುತ್ತೆ. ಅದು ಎಕ್ಸ್ಪೀರಿಯನ್ಸ್, ಯಾರೋ ನೋಡಿರ್ತಾರೆ ಹೇಳಿರ್ತಾರೆ ಮಡಿ, ಸುಮ್ನೆ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಪ್ರತಿಯೊಂದು ನಿರ್ವಹಣಾ ತತ್ವಗಳು ಸಹ ಆಚರಣೆ ಮತ್ತು ಪ್ರಾಯೋಗಿಕತೆಗಳಿಂದ ರೂಪುಗೊಂಡಿವೆ. ಮೈ ಡಿಯರ್ಸ್ 4ನೇ ಪಾಯಿಂಟ್, ಫ್ಲೆಕ್ಸಿಬಲ್. ಮೈ ಡಿಯರ್ಸ್ ವಿಶಾಲತೆ ಅಂತ ಆದ್ರೂ ಕರಿಬಹುದು, ನಮನೀಯತೆ ಅಂತ ಆದ್ರೂ ಕರಿಬಹುದು. ವಿಶಾಲತೆ ಅಂದ್ರೂ ಇದೆ ಮೈ ಡಿಯರ್ಸ್. The principles of management are not rigid, they are flexible and be modified by the managers according to the situation. My dears, ಅಂದ್ರೆ ಈ ಪ್ರಿನ್ಸಿಪಲ್ಸ್ ರಿಜಿಡ್ ಆಗಿರಲ್ಲ, ಕಠಿಣವಾಗಿರೋಲ್ಲ, ಅಂದ್ರೆ ಫಿಕ್ಸ್ ಆಗಿರೋಲ್ಲ. They should be modified by the managers as per their requirement, as per their situation. They give manager enough power to change when the situation demand. ಸಂದರ್ಭಕ್ಕೆ ತಕ್ಕಂತೆ ಅವುಗಳನ್ನ ಬದಲಾವಣೆ ಮಾಡ್ಕೋಬಹುದು, ಅದನ್ನೇ ವಿಶಾಲತೆ ಅಂತ ಕರಿತೀವಿ. ನಿರ್ವಹಣೆ ತತ್ವಗಳು ಕಟ್ಟುನಿಟ್ಟಾಗಿರುವುದಿಲ್ಲ. ನಿರ್ವಾಹಕರು ಸಂದರ್ಭಗಳಿಗೆ ಅನುಸಾರವಾಗಿ ಅವುಗಳನ್ನ ಬದಲಾವಣೆಯನ್ನ ಮಾಡಬಹುದು. ಅನುಕೂಲಕ್ಕೆ ತಕ್ಕಂತೆ ಅವುಗಳನ್ನ ಬದಲಾವಣೆ ಮಾಡಿಕೊಳ್ಳಲು ನಿರ್ವಾಹಕರಿಗೆ ಸಾಕಷ್ಟು ಅಧಿಕಾರವಿರುತ್ತದೆ. ಹಿಂಗೇ ಮಾಡ್ಬೇಕು ಅಂತ ಏನಿರಲ್ಲ. ಈಗ ಲೆಫ್ಟ್ ಅಲ್ಲಿ ಹೋಗ್ತಾ ಇರ್ತೀರಾ, ನೀವು ಲೆಫ್ಟ್ ಅಲ್ಲಿ ಹೋಗ್ಬೇಕು ಅಂತಿರೋದು ರೂಲು, ಹೋಗ್ತಾ ಇರ್ತೀರಾ. ಯಾವ್ದೋ ಬಸ್ ನಿಮ್ಮ ಹತ್ರಕ್ಕೆ ಬರ್ತಿದೆ, ಆಗ ನೀವೇನ್ ಮಾಡ್ಬೇಕು, ಯಾವ ಕಡೆ ಸೇಫ್ ಇದ್ರೆ ಆ ಕಡೆ ಓಡೋಗ್ಬೇಕು, ಅಂದ್ರೆ ಚೇಂಜ್ ಆಯ್ತು. ಅದೇ ರೀತಿ ನಿರ್ವಹಣಾ ತತ್ವಗಳು ಸಹ ಕಠಿಣವಾಗಿರೋದಿಲ್ಲ. ದೇ ಆರ್ ನಾಟ್ ರಿಜಿಡ್, ದೇ ಆರ್ ಫ್ಲೆಕ್ಸಿಬಲ್ ಅಂಡ್ ಕ್ಯಾನ್ ಬಿ ಮಾಡಿಫೈಡ್ ಬೈ ದ ಈಚ್ ಅಂಡ್ ಎವರಿ ಮ್ಯಾನೇಜರ್ ಆಸ್ ಪರ್ ದ ರಿಕ್ವೈರ್ಮೆಂಟ್, as per the requirement of manager, as per the requirement of organization, as per the requirement of customer, as per the requirement of society. ಒಂದು ಸಂಸ್ಥೆಗೆ ಅನುಗುಣವಾಗಿ, ವ್ಯವಸ್ಥಾಪಕರಿಗೆ ಅನುಗುಣವಾಗಿ, ಸಮಾಜಕ್ಕೆ ಅನುಗುಣವಾಗಿ ಯಾವ ತರ ಬೇಕಾದ್ರೂ ನಾವು ಬದಲಾವಣೆ ಮಾಡಿಕೊಳ್ತಕ್ಕಂತ ಅವಕಾಶ ನಿರ್ವಹಣಾ ತತ್ವಗಳಲ್ಲಿ ಇರೋದ್ರಿಂದ ನಿರ್ವಹಣಾ ತತ್ವಗಳನ್ನ ನಮನೀಯತೆ ಅಥವಾ ವಿಶಾಲತೆಯಿಂದ ಕೂಡಿವೆ ಅಂತ ಕರಿತೀವಿ. 5th ಪಾಯಿಂಟ್, ಮೇನ್ಲಿ ಬಿಹೇವಿಯರಲ್ ನೇಚರ್. ಮುಖ್ಯವಾಗಿ ವರ್ತನಾಶೀಲವಾಗಿವೆ. ಮೈ ಡಿಯರ್ಸ್, ವರ್ತನಾಶೀಲವಾಗಿವೆ. ದ ಮೇನ್ aim of principles of management is to influence the human behavior. These helps to understand the relationship between human and material resources in accomplishment of organizational goals. The main intention of the principles of management adopted in the organization to influencing the human behavior. Human behavior is nothing but influencing the human beings, those who are working in the organization, to understand the relationship between materials and human beings for achievement of organization. My dears, there is a necessity of proper coordination between human behavior and material resources for accomplishment of organizational objective. ಸಂಸ್ಥೆಯ ಯಾವುದೇ ಒಂದು ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸಬೇಕು ಅಂದ್ರೆ ಆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಮಾನವ ಸಂಪನ್ಮೂಲಗಳು ಮತ್ತು ಸಾಮಗ್ರಿಗಳ ನಡುವೆ ಉತ್ತಮವಾದಂತಹ ಸಂಬಂಧವನ್ನು ಏರ್ಪಡಿಸಬೇಕಾಗುತ್ತೆ ಮೈ ಡಿಯರ್ಸ್. ಈ ತತ್ವಗಳು ಮನುಷ್ಯನ ವರ್ತನೆಯ ಮೇಲೆ ಪ್ರಭಾವ ಬೀರತಕ್ಕಂತ ಅಂಶಗಳಾಗಿದ್ದು, ಸಂಸ್ಥೆಯ ಉದ್ದೇಶಗಳನ್ನ ಪೂರ್ಣಗೊಳಿಸಲು ಮಾನವ ಮತ್ತು ಸಂಪನ್ಮೂಲಗಳ ನಡುವಿನ ಸಂಬಂಧವನ್ನು ಅರ್ಥೈಸಲು ಸಹಕಾರಿಯಾಗಿದೆ. ಆದ್ದರಿಂದ ನಿರ್ವಹಣೆಯ ತತ್ವಗಳು ಮುಖ್ಯವಾಗಿ ವರ್ತನಾಶೀಲವಾಗಿವೆ. They are behavioral in nature, especially to influence the human behavior, those who are working in the organization with material resources. ಯಾವ ಮನುಷ್ಯರು ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರ್ತಾರೆ, ಯಾವುದರ ಜೊತೆ, ಇತರೆ ಸಂಪನ್ಮೂಲಗಳ ಜೊತೆ, ಅದು ಯಂತ್ರೋಪಕರಣಗಳಾಗಿರ್ಬೋದು, ಕಚ್ಚಾ ಸಾಮಗ್ರಿಗಳಾಗಿರ್ಬೋದು, ಬೇರೆ ಏನಾದ್ರೂ ಆಗಿರ್ಬೋದು, ಇತರೆ ಸಂಪನ್ಮೂಲಗಳ ಜೊತೆ ಮಾನವ ಸಂಪನ್ಮೂಲಕ್ಕಿರ್ತಕ್ಕಂಥ ಸಂಬಂಧವನ್ನ ಅರ್ಥೈಸಿಕೊಳ್ಳಲು ಈ ಒಂದು ನಿರ್ವಹಣಾ ತತ್ವಗಳು ಸಹಕಾರಿಯಾಗಿದೆ ಅಥವಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ನೆಕ್ಸ್ಟ್ ಪಾಯಿಂಟ್ ಮೈ ಡಿಯರ್ಸ್, ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್. ಆಲ್ರೆಡಿ
ಫಸ್ಟ್ ಚಾಪ್ಟರ್ ಅಲ್ಲೂ ನಾವು ಡಿಸ್ಕಸ್ ಮಾಡಿದ್ವಿ ಮೈ ಡಿಯರ್ಸ್. ಕಾರಣ ಮತ್ತು ಪರಿಣಾಮಕಾರಿ ಸಂಬಂಧ ಅಥವಾ ಪರಿಣಾಮ ಸಂಬಂಧ ಮೈ ಡಿಯರ್ಸ್. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಎಸ್ಟಾಬ್ಲಿಷ್ ಎ ರಿಲೇಶನ್ಶಿಪ್ ಬಿಟ್ವೀನ್ ಕಾಸ್ ಅಂಡ್ ಎಫೆಕ್ಟ್ as they tell us as to do what would be the result if the particular principle applied in given situation. Simple agide my dears. Principles of management establish the relationship between cause and effect ನೋಡಿ my dears, ಎಷ್ಟು ನೀಟಾಗಿ ಹೇಳ್ತಾರೆ ಅಂದ್ರೆ what would be the result if a particular principle applied in the given situation. My dears, ಕಾರಣ ಮತ್ತು ಪರಿಣಾಮ ಸಂಬಂಧಗಳು ಅಂದ್ರೆ ಈ ತತ್ವಗಳು ಸಾಮಾನ್ಯವಾಗಿ ಕಾರಣ ಮತ್ತು ಪರಿಣಾಮಗಳ ಸಂಬಂಧವನ್ನ ಕಲ್ಪಿಸುವ ಉದ್ದೇಶವನ್ನು ಹೊಂದಿವೆ. ಏನಂದ್ರೆ ನಿರ್ದಿಷ್ಟ ತತ್ವವನ್ನ ನಿರ್ದಿಷ್ಟ ಸಂದರ್ಭದಲ್ಲಿ ಉಪಯೋಗಿಸಿದಾಗ ಅದರ ಪರಿಣಾಮ ಏನಾಗಬಹುದು ಎಂಬುದನ್ನ ತಿಳಿಸುತ್ತದೆ. ಯಾಕೆ ನಾವು ಆ ಪ್ರಿನ್ಸಿಪಲ್ ನ ಅಪ್ಲೈ ಮಾಡ್ಬೇಕು, ಅದು ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಎಲ್ಲಿ ಅಪ್ಲೈ ಮಾಡ್ಬೇಕು, ಯಾಕೆ ಅಪ್ಲೈ ಮಾಡ್ಬೇಕು, ಕಾರಣ ಮತ್ತು ಪರಿಣಾಮ. ಕಾರಣ ಯಾಕೆ ಅಪ್ಲೈ ಮಾಡ್ಬೇಕು, ಪರಿಣಾಮ ಅದನ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂತ. ನಿರ್ದಿಷ್ಟ ಸಂಬಂಧ ಈ ತತ್ವವನ್ನು ನಿರ್ದಿಷ್ಟ ಸಂದರ್ಭದಲ್ಲಿ ಉಪಯೋಗಿಸಿದಾಗ ಅದರ ಪರಿಣಾಮ ಏನಾಗಬಹುದು ಎಂಬುದನ್ನು ತಿಳಿಸುತ್ತದೆ. ಅದನ್ನ ಕಾರಣ ಮತ್ತು ಪರಿಣಾಮ ಸಂಬಂಧ ಅಂತ ಕರಿತೀವಿ. ವಾಟ್ ವುಡ್ ಬಿ ದ ರಿಸಲ್ಟ್ ಇಫ್ ಎ ಪರ್ಟಿಕ್ಯುಲರ್ ಪ್ರಿನ್ಸಿಪಲ್ applied in a given situation. My dears, next point my dears, ಕಾಂಟಿಂಜೆಂಟ್. ಅನಿಶ್ಚಯತೆ ಅಥವಾ ಅನಿಶ್ಚಿತೆ ಮೈ ಡಿಯರ್ಸ್. ಅನಿಶ್ಚಯತೆ ಅಂದ್ರೂ ಒಂದೇ ಮೈ ಡಿಯರ್ಸ್, ಅನಿಶ್ಚಯತೆ ಅಥವಾ ಅನಿಶ್ಚಿತೆ. ಸೊ ದ ಅಪ್ಲಿಕೇಶನ್ ಆಫ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ contingent, it depends upon the prevailing situation at particular point of time. These can be changed as per the requirement. This cannot be applied blindly in all the situation and in all the organizations equally. My dears, it's too beautiful agide nodi. Contingent is nothing but anischiyate. Means of the application, the principles of management are contingent. Contingent is nothing but it's not fixed, and it depends upon prevailing situation at a particular point of time. ಯಾವ ಸಂದರ್ಭದಲ್ಲಿ ನಾವು ಈ ತತ್ವಗಳನ್ನ ಬಳಸಿಕೊಳ್ಳಬಹುದು ಎಂಬತಕ್ಕಂತ ಒಂದು ಪರಿಜ್ಞಾನವಿರಬೇಕಾಗುತ್ತೆ. ಅದರ್ವೈಸ್ ಅದು ಬಿಟ್ಟು ಯಾವಾಗಂದ್ರೆ ಆವಾಗ, ಯಾವ ಸಂಸ್ಥೆಗಂದ್ರೆ ಆ ಸಂಸ್ಥೆಯಲ್ಲಿ ನಾವು ಈ ತತ್ವಗಳನ್ನ ಬಳಸುವಂತಿಲ್ಲ. ಅಂದ್ರೆ ಸಮಯಕ್ಕೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ನಾವೇನ್ ಮಾಡ್ಬೋದು, ಈ ಒಂದು ತತ್ವಗಳನ್ನ ಬದಲಾಯಿಸ್ಕೊಳ್ಬಹುದು ಮತ್ತೆ ಅಳವಡಿಸ್ಕೋಬಹುದು. ಆದ್ರೆ ಇದು ಯಾವುದನ್ನು ತಿಳ್ಕೊಳ್ದಿರಾ ಸುಮ್ಮನೆ ಯಾವುದೇ ಸಂಸ್ಥೆಗೆ ಯಾವುದೇ ಸಮಯದಲ್ಲಿ ಈ ಒಂದು ತತ್ವಗಳನ್ನ ಸುಮ್ಮನೆ ನಾವು ಅಳವಡಿಸಿಕೊಳ್ಳೋದು ತಪ್ಪಾಗುತ್ತೆ. ದ ಅಪ್ಲಿಕೇಶನ್ ಆಫ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ is contingent, do not fixed my dears. It depends upon the prevailing situation ಡಿಮ್ಯಾಂಡ್ ಮಾಡಿದಾಗ ಮಾತ್ರ ತಗೋಬೇಕು. These can be changed as per the requirement. Of course we know that the principles of management, the principles are we can change as per the requirement of manager, organization or society. So this cannot be applied blindly in all the situation and in all the organization. So ಇವುಗಳ ಆಚರಣೆ ಸಂಭವಿಸಬಹುದಾದ ಸಂದರ್ಭಗಳನ್ನ ಅವಲಂಬಿಸಿವೆ. ಇವುಗಳ ಆಚರಣೆ ಯಾವುಗಳ ಆಚರಣೆ? ನಿರ್ವಹಣಾ ತತ್ವಗಳ ಆಚರಣೆ ಸಂಭವಿಸಬಹುದಾದ ಸಂದರ್ಭಗಳನ್ನ ಅವಲಂಬಿಸಿವೆ. ಅದೇ ರೀತಿ ತತ್ವಗಳನ್ನ ಸಂದರ್ಭಕ್ಕನುಗುಣವಾಗಿ ಬದಲಾಯಿಸಬಹುದು. ಆದ್ದರಿಂದ ನಿರ್ವಹಣಾ ತತ್ವಗಳನ್ನ ಎಲ್ಲಾ ಸಂದರ್ಭಗಳಲ್ಲೂ ಮತ್ತು ಎಲ್ಲಾ ಸಂಸ್ಥೆಗಳಲ್ಲೂ ಅಳವಡಿಸಿಕೊಳ್ಳಬಹುದು. ಆದರೆ ಸಂದರ್ಭಕ್ಕೆ ತಕ್ಕಂತೆ ಅಳವಡಿಸಿಕೊಳ್ಳಬೇಕು. ಮೈ ಡಿಯರ್, ಇಂಗ್ಲಿಷ್ ಅಲ್ಲಿ ಬೇರೆ ಇದೆ, ಕನ್ನಡದಲ್ಲಿ ಬೇರೆ ಇದೆ, ಹುಷಾರ್. ಸೊ ಇಲ್ಲಿ ಏನ್ ಹೇಳಿದ್ದಾರೆ, we cannot be applied blindly in all situations in all organizations ಅಂತ ಹೇಳಿದ್ದಾರೆ. ಬಟ್ ಇಲ್ಲೇನ್ ಹೇಳಿದ್ದಾರೆ, ನಿರ್ವಹಣಾ ಎಲ್ಲಾ ಸಂದರ್ಭಗಳಲ್ಲೂ ಎಲ್ಲಾ ಸಂಸ್ಥೆಗಳು ಅಳವಡಿಸಿಕೊಳ್ಳುತ್ತಾರೆ ಅಂತಿದ್ದಾರೆ. ಯಾವಾಗ ಅಂದ್ರೆ ಸಂದರ್ಭಕ್ಕನುಗುಣವಾಗಿ ಬಳಸಿಕೊಳ್ಳಬಹುದು. So these are the importance of principles of management, my dears. First point is universal applicability, ಸಾರ್ವತ್ರಿಕ ಅನ್ವಯ, my dears. Second point is general guidelines, ಸಾಮಾನ್ಯ ಮಾರ್ಗಸೂಚಿಗಳು. Third one, formed by practice and experimentation, ಆಚರಣೆ ಮತ್ತು ಪ್ರಾಯೋಗಿಕತೆಗಳಿಂದ ರೂಪುಗೊಂಡಿವೆ. Fourth one, flexibility, ನಮನೀಯತೆಯಿಂದ ಕೂಡಿದೆ. Fifth one, mainly behavioral nature, ಮುಖ್ಯವಾಗಿ ವರ್ತನಾಶೀಲವಾಗಿವೆ. Sixth one, cause and effect relationship, ಕಾರಣ ಮತ್ತು ಪರಿಣಾಮ ಸಂಬಂಧಗಳನ್ನು ಹೊಂದಿದೆ. Seventh one, contingent, ಅನಿಶ್ಚಯತೆ ಅಂತಾನು ಬರೀಬಹುದು, ಅನಿಶ್ಚಿತೆ ಅಂತಾನು ಬರೀಬಹುದು. My dears, these are the importance of futures, my dears.
Futures of principles of management, my dears. So then, my dears, importance or significance of principles of management. Importance or significance of principles of management. ನಿರ್ವಹಣಾ ತತ್ವಗಳ ಮಹತ್ವ ಅಥವಾ ಪ್ರಾಮುಖ್ಯತೆ. Principles of management guide managers in taking implementation of decisions. ಅವೆಲ್ಲ ಗೊತ್ತಿರೋದು my dears. First point ಬಂದ್ಬಿಡ್ತೀನಿ my dears. Providing managers with useful insights into reality. Very very important. Insight into reality. ವ್ಯವಸ್ಥಾಪಕರಿಗೆ ವಾಸ್ತವಿಕತೆಯ ಉಪಯುಕ್ತವಾದ ಒಳನೋಟವನ್ನು ಒದಗಿಸುತ್ತದೆ. The principles of management provide the managers with useful insights. My dears, insights is nothing but facts. Insights is nothing but facts, my dears. Insights into real world situations. Real world situations. They add to their knowledge, ability and understanding of managerial situation and circumstances. Management principle helps to the managers to, according to their knowledge, understanding capacity and ability, according to the situations and circumstances which are facing by the managers in the organization. It will also enables the managers to learn from past mistakes and conserve time by solving recurring problems quickly. And also it helps to managers to know the mistakes of past already occurred past and to take the preventions about the problems which are arised while managing the activities. So management principles increases managerial efficiency. Managerial efficiency. ನಿರ್ವಹಣೆಯ ತತ್ವಗಳು ವ್ಯವಸ್ಥಾಪಕರಿಗೆ ನೈಜ ಪ್ರಪಂಚದ ಸನ್ನಿವೇಶಗಳಿಗೆ ಉಪಯುಕ್ತವಾದ ಒಳನೋಟವನ್ನು ಒದಗಿಸುತ್ತದೆ. ನೈಜ ಪ್ರಪಂಚ, ರಿಯಾಲಿಟಿ, ಫ್ಯಾಕ್ಟ್. ಈ ತತ್ವಗಳ ಪಾಲನೆಯು ವ್ಯವಸ್ಥಾಪಕನ ಜ್ಞಾನ, ಸಾಮರ್ಥ್ಯ ಮತ್ತು ನಿರ್ವಹಣಾ ಸನ್ನಿವೇಶಗಳು ಮತ್ತು ಸಂದರ್ಭಗಳನ್ನ ಅರ್ಥ ಮಾಡಿಕೊಳ್ಳುವ ವಿಧಾನಗಳನ್ನ ಹೆಚ್ಚಿಸುತ್ತವೆ. ಅಂದ್ರೆ ನಿರ್ವಹಣಾ ತತ್ವಗಳು ವ್ಯವಸ್ಥಾಪಕರಿಗೆ ಯಾವ ರೀತಿ ಸಹಾಯ ಮಾಡ್ತವೆ ಅಂದ್ರೆ, ಅವನ ಜ್ಞಾನ ಎಷ್ಟಿದೆ, ನಿರ್ವಾಹಕನ ಜ್ಞಾನ ಎಷ್ಟಿದೆ ಮತ್ತು ಅವನ ಸಾಮರ್ಥ್ಯ ಏನಿದೆ ಮತ್ತು ಈ ಸಂದರ್ಭಗಳನ್ನ ಒಂದು ಸಂಸ್ಥೆಯಲ್ಲಿ ಸಮಸ್ಯೆ ಆದಾಗ ಆ ಸಂದರ್ಭಗಳನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ವಿಧಾನಗಳನ್ನ ತಿಳಿಸಿಕೊಡುತ್ತೆ. ಅಲ್ಲದೆ ವ್ಯವಸ್ಥಾಪಕರು ಹಿಂದೆ ಮಾಡಿದ ತಪ್ಪುಗಳಿಂದ ಪಾಠ ಕಲಿಯಲು ಮತ್ತು ಪುನರಾವರ್ತಿತ ಸಮಸ್ಯೆಗಳಿಗೆ ಬೇಗನೆ ಬಗೆಹರಿಸಿ ಸಮಯವನ್ನು ಉಳಿಸಲು ಸಾಧ್ಯವಾಗುತ್ತದೆ. ಅಷ್ಟೇ ಅಲ್ಲ, ವ್ಯವಸ್ಥಾಪಕರಿಗೆ ಏನ್ ಮಾಡುತ್ತೆ, ಹಿಂದೆ ಆಗಿರೋ ತಪ್ಪುಗಳನ್ನ ತಿಳ್ಕೊಳ್ಳೋದಕ್ಕೆ ಮತ್ತು ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಬೇಗ ಪರಿಹಾರವನ್ನ ತಿಳ್ಕೊಳ್ಳೋದಕ್ಕೆ ಸಹಾಯವನ್ನ ಮಾಡುತ್ತೆ. ವ್ಯವಸ್ಥಾಪಕರಿಗೆ ವಾಸ್ತವಿಕತೆಯ ಉಪಯುಕ್ತವಾದ ಒಳನೋಟವನ್ನ ಒದಗಿಸುತ್ತದೆ. It providing managers with useful insight into reality. Second point, my dears, optimum utilization of resources and effective administration. ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಮತ್ತು ಪರಿಣಾಮಕಾರಿ ಆಡಳಿತ. ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಮಾಡಿಕೊಂಡ್ರೆ ಸಾಕು, ಪರಿಣಾಮಕಾರಿ ಆಡಳಿತ ಸಾಧ್ಯವಾಗುತ್ತದೆ. ಮೈ ಡಿಯರ್ಸ್, ನೋಡ್ಕೊಳ್ಳಿ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ equip the managers. Equip means carrying the managers to reduce wastage of all kinds, such as wastage of material, wastage of labor, time, etc. My dears, time, etc. My dears, means the first point of principles of management helps to the managers to minimize or reduce the wastage in the organization. Thus, management principles enables the manager to make optimum utilization of available resources. It leads to production of quality products with minimum cost. My dears, when the managers always trying to reduce the wastages, it leads to optimum utilization of available resources. It leads to production of quality of goods and with minimum cost. It leads to effective administration, my dears. It leads to, wait a minute my dears, in ಸ್ವಲ್ಪ hard ಮಾಡ್ಬಿಡ್ತೀನಿ. leads to wait a minute my dears, leads to effective administration, my dears. Leads to effective administration. Leads to effective administration, my dears. Effective administration.
ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಮೈಡಿಯರ್ಸ್. ಸಂಪನ್ಮೂಲಗಳ ಅತ್ಯುತ್ತಮವಾದ ಬಳಕೆ ಮತ್ತು ಪರಿಣಾಮಕಾರಿ ಆಡಳಿತ. ಯಾವ ರೀತಿ ಅಂದ್ರೆ ಯಾವುದೇ ಕಂಪನಿಯಲ್ಲಿ ಲಭ್ಯವಿರುವ ಮಾನವ ಮತ್ತು ಭೌತಿಕ ಸಂಪನ್ಮೂಲಗಳು ಎರಡೂ ಮಿತವಾಗಿರುತ್ತದೆ. ಅವುಗಳನ್ನು ಅತ್ಯುತ್ತಮ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ಅತ್ಯುತ್ತಮ ಬಳಕೆ ಎಂದರೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಪ್ರಯೋಜನಗಳನ್ನ ಪಡೆಯುವಂತಹ ರೀತಿಯಲ್ಲಿ ಸಂಪನ್ಮೂಲಗಳನ್ನ ಬಳಸಿಕೊಳ್ಳಬೇಕು. ಅಂದ್ರೆ ವ್ಯರ್ಥತೆಯನ್ನ ಕಡಿಮೆ ಮಾಡಬೇಕು. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹೇಳಿದ್ದಾರೆ, ಕನ್ನಡ ಮೀಡಿಯಂ ಅಲ್ಲಿ ಹೇಳಿಲ್ಲ ಮೈಡಿಯರ್ಸ್. ಏನು ಮಾಡಕ್ಕಾಗಲ್ಲ, ನೋಟ್ಸ್ ಆಗಿದೆ, ಇರ್ಲಿ, ಇಷ್ಟು ಬರೆದ್ರು ಕೊಡ್ತಾರೆ ಮೈಡಿಯರ್ಸ್. ಅಂದ್ರೆ ಸಂಸ್ಥೆಯಲ್ಲಿ ಆಗ್ತಕ್ಕಂತ ವ್ಯರ್ಥತೆಯನ್ನ ಕಡಿಮೆ ಮಾಡೋದ್ರ ಮೂಲಕ ಲಭ್ಯವಿರ್ತಕ್ಕಂತ ಮಾನವ ಸಂಪನ್ಮೂಲ ಆಗಿರ್ಬೋದು, ಭೌತಿಕ ಸಂಪನ್ಮೂಲಗಳನ್ನ ಅತ್ಯುತ್ತಮ ರೀತಿಯಲ್ಲಿ ಬಳಸಿಕೊಂಡು, ಅತ್ಯುತ್ತಮ ರೀತಿಯಲ್ಲಿ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಪ್ರಯೋಜನಗಳನ್ನ ಪಡೆಯುವಂತ ರೀತಿಯಲ್ಲಿ ಬಳಸಿಕೊಂಡಾಗ ಸಾಮಾನ್ಯವಾಗಿ ಪರಿಣಾಮಕಾರಿ ಆಡಳಿತ ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, scientific decisions, very important my dears. ವೈಜ್ಞಾನಿಕ ತೀರ್ಮಾನಗಳು. There is no blind decisions by the principles of management. So management principles helps in thoughtful decision making. Thoughtful is nothing but scientific decision making. They must be timely, realistic and subject to measurement and evaluation. My dears, means of each and every activity should be examined in right time with realistic measurement. So management decision taken on the basis of principles are free from the bias and prejudice. Assumptions ಇರಲ್ಲ ಇಲ್ಲಿ, ಎಲ್ಲವೂ ವೈಜ್ಞಾನಿಕವಾಗಿ ತಗೋತಾರೆ. They are based on the objective assessment of the situation. Means of all the principles of management helps to the managers to taking the scientific management instead of bias and prejudice. So assumptions, ಊಹೆಗಳು ಮತ್ತು ಕಲ್ಪನೆಗಳ ಆಧಾರಕ್ಕಿಂತ ವೈಜ್ಞಾನಿಕವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥದಕ್ಕೆ ಈ ಒಂದು ನಿರ್ವಹಣಾ ತತ್ವಗಳು ಸಹಕಾರಿಯಾಗಿವೆ. ವೈಜ್ಞಾನಿಕ ತೀರ್ಮಾನಗಳು, ಸಂಸ್ಥೆಯಲ್ಲಿ ತೆಗೆದುಕೊಳ್ಳುವ ಯಾವುದೇ ತೀರ್ಮಾನಗಳು ನೈಜ ಮತ್ತು ಸತ್ಯಾಂಶಗಳ ಮೇಲೆ ಆಧಾರಿತವಾಗಿರುವುದರ ಜೊತೆಗೆ ಆಲೋಚನಾತ್ಮಕ ಮತ್ತು ನ್ಯಾಯಯುತವಾಗಿರುತ್ತವೆ. ಈ ನಿರ್ವಹಣಾ ತತ್ವಗಳು ಆಲೋಚನಾತ್ಮಕ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತವೆ. ಅವು ಕುರುಡು ನಂಬಿಕೆಗಳಿಗಿಂತ ತರ್ಕಕ್ಕೆ ಹೆಚ್ಚು ಮಹತ್ವ ನೀಡುತ್ತವೆ. ಇಲ್ಲಿದೆ ಮೈಡಿಯರ್ಸ್, ಬಯಾಸ್ ಅಂಡ್ ಪ್ರಿಜುಡೀಸ್ ಅಂದ್ರೆ ಕುರುಡು ನಂಬಿಕೆಗಳು ಮೈಡಿಯರ್ಸ್. ಕುರುಡು ನಂಬಿಕೆಗಳು ಇಂತ ಯಾವ್ದ್ರ ಮೇಲೆ ಬೇಸ್ ಆಗಿರುತ್ತೆ ಅಂದ್ರೆ ತರ್ಕಕ್ಕೆ, ನ್ಯಾಯಕ್ಕೆ ಸಿಗ್ತಕ್ಕಂಥದ್ದು, ಸತ್ಯಕ್ಕೆ ಸಿಗ್ತಕ್ಕಂಥದ್ದಕ್ಕೆ ಇವು ಸೀಮಿತವಾಗಿರುತ್ತೆ. ಆದ್ದರಿಂದ ಏನಾಗುತ್ತೆ ಅಂದ್ರೆ ವೈಜ್ಞಾನಿಕ ತೀರ್ಮಾನಗಳು ಸಾಧ್ಯವಾಗುತ್ತದೆ. ನೆಕ್ಸ್ಟ್, ಮೀಟಿಂಗ್ ಚೇಂಜಿಂಗ್ ಎನ್ವಿರಾನ್ಮೆಂಟ್ ರಿಕ್ವೈರ್ಮೆಂಟ್. ಬದಲಾಗುವ ಪರಿಸರದ ಅಗತ್ಯತೆಗಳ ಪೂರೈಕೆ. ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆರ್ in the nature of general guidelines, but they are modified as such as help to the managers to meet changing requirement. Already we know that principles of management always flexible. We can change as per the requirement of managers, as per the requirement of organization, as per the requirement of society. We know that. So here also the management principle guided to the managers to change the principles as per the changing requirement of the environment. Changing requirement of the environment, because the management principles are flexible. Already I told that. To adopt a dynamic business environment, for example, management principle empowers division of work and specialization. Irli medias. ತತ್ವಗಳು ಸಾಮಾನ್ಯ ಮಾರ್ಗಸೂಚಿ ರೂಪದಲ್ಲಿರುವುದರಿಂದ ನಿರ್ವಹಣಾ ತತ್ವಗಳು, ಒಂದು ನಿಮಿಷ medias, ನಿರ್ವಹಣಾ ತತ್ವಗಳು, ಒಂದು ನಿಮಿಷ medias. ನಿರ್ವಹಣಾ ತತ್ವಗಳು ಸಾಮಾನ್ಯ ಮಾರ್ಗಸೂಚಿ ರೂಪದಲ್ಲಿರುವುದರಿಂದ ಅವುಗಳನ್ನ ಸುಲಭವಾಗಿ ಮಾರ್ಪಡಿಸಬಹುದು. ಇದರಿಂದ ಬದಲಾಗುತ್ತಿರುವ ಪರಿಸರ ಅಗತ್ಯತೆಗಳನ್ನು ಪೂರೈಸಲು ಅವು ವ್ಯವಸ್ಥಾಪಕರಿಗೆ ಸಹಕಾರಿಯಾಗಿರುತ್ತವೆ. ಏಕೆಂದರೆ ನಿರ್ವಹಣಾ ತತ್ವಗಳು ಬದಲಾಗುವ ಪರಿಸರಕ್ಕೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ ಹೊಂದಿಕೊಳ್ಳುವಷ್ಟು ನಮನೀಯವಾಗಿವೆ, ವಿಶಾಲವಾಗಿವೆ, ಸುಲಭವಾಗಿ ಬದಲಾಗುತ್ತವೆ. ಯಾವುದಕ್ಕೆ ತಕ್ಕಂತೆ? ಪರಿಸರಕ್ಕೆ ತಕ್ಕಂತೆ, ಆಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ಎನ್ವಿರಾನ್ಮೆಂಟ್, ಆಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ಟೈಮ್, ಸಮಯಕ್ಕೆ ತಕ್ಕಂತೆ, ಆಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ಸರ್ಕಮ್ಸ್ಟೆನ್ಸಸ್, ಸಂದರ್ಭಕ್ಕೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ, ಪರಿಸರಕ್ಕೆ ತಕ್ಕಂತೆ ಈ ಒಂದು ನಿರ್ವಹಣಾ ತತ್ವಗಳನ್ನು ನಾವೇನ್ ಮಾಡಬಹುದು? ಬದಲಾವಣೆಯನ್ನ ಮಾಡಿಕೊಳ್ಳಬಹುದು. The fifth point is fulfilling social responsibility.
ಸೋಷಿಯಲ್ ರೆಸ್ಪಾನ್ಸ್, ಸಾಮಾಜಿಕ ಹೊಣೆಗಾರಿಕೆಯನ್ನ ಈಡೇರಿಸುವುದು. ಎಕ್ಸಾಕ್ಟ್ಲಿ ಮೈ ಡಿಯರ್ಸ್. Management principles helps the managers to fulfill the social responsibility of business. For example, the principles of equity, assure fair wages to employees, value to the customer, care for environment, and so on. My dears, each and every management principles always try to help to the managers to protect the best welfare of the society by the way of maintaining equality in the organization, by providing fair wages and salaries to the human behaviors, and value to the customers, and environment, protect the welfare of, care for environment, my dears, care for environment. My dears, ನಿರ್ವಹಣಾ ತತ್ವಗಳು ಅಂತಕ್ಕಂಥದ್ದು ವಿಶೇಷವಾಗಿ ಸಾರ್ವಜನಿಕ ಜಾಗೃತಿಯ ವ್ಯವಹಾರಗಳನ್ನ, ವಿಶೇಷವಾಗಿ ನಿಯಮಿತ ಕಂಪನಿಗಳನ್ನ ಅವುಗಳ ಸಾಮಾಜಿಕ ಹೊಣೆಗಾರಿಕೆಯನ್ನು ಈಡೇರಿಸುವಂತೆ ಒತ್ತಾಯಿಸಿವೆ. ಇಂದು ಸಮಾನತೆ ಎಂಬ ತತ್ವವು ಕೇವಲ ಅದು ಕೂಲಿಯೊಂದಕ್ಕೆ ಅನ್ವಯಿಸುವುದಿಲ್ಲ. ಗ್ರಾಹಕರಿಗೆ ಗೌರವ ಕೊಡ್ತಕ್ಕಂಥದ್ದು, ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು, ವ್ಯವಹಾರ ಸದಸ್ಯರ ಜೊತೆ ಉತ್ತಮ ಬಾಂಧವ್ಯ ಇವೆಲ್ಲವೂ ಈ ತತ್ವದ ಅಡಿಯಲ್ಲಿ ಬರುತ್ತದೆ. ಮೈಡಿಯರ್ಸ್, ಉತ್ತಮವಾದಂತ ಸಂಬಳ ಮತ್ತು ಕೂಲಿಯನ್ನ ನೀಡ್ತಕ್ಕಂಥದ್ದು, ಗ್ರಾಹಕರಿಗೆ ಗೌರವವನ್ನ ನೀಡ್ತಕ್ಕಂಥದ್ದು, ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು, ಇವೆಲ್ಲವನ್ನ ನಿರ್ವಹಣಾ ತತ್ವಗಳು ಒಳಗೊಂಡಿರೋದ್ರಿಂದ ನಿರ್ವಹಣಾ ತತ್ವಗಳು ಸಾಮಾಜಿಕ ಹೊಣೆಗಾರಿಕೆಯನ್ನು ಈಡೇರಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಮೈಡಿಯರ್ಸ್, 6th ಪಾಯಿಂಟ್ ಮೈಡಿಯರ್ಸ್, ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಎಜುಕೇಶನ್ ಅಂಡ್ ರಿಸರ್ಚ್. ಮ್ಯಾನೇಜ್ಮೆಂಟ್ ಟ್ರೈನಿಂಗ್, ರಿಸರ್ಚ್ ಅಂಡ್ ಎಜುಕೇಶನ್. ನಿರ್ವಹಣಾ ತರಬೇತಿ, ಶಿಕ್ಷಣ ಮತ್ತು ಸಂಶೋಧನೆ. ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆರ್ ಯೂಸ್ಡ್ ಆಸ್ ಎ basis for management training, education and research. The principles provide basic background or groundwork for the development of management as a discipline. For example, entrance to the management institutes is prescribed by management aptitude test, professional courses like MBA, BBA, etc. My dears, management training means of management principle helps to provide the training to the managers, provide the proper education to the managers, and it provide the wonderful opportunity for research and development activities regarding to the management. My dears, ನಿರ್ವಹಣಾ ತರಬೇತಿ, ಶಿಕ್ಷಣ ಮತ್ತು ಸಂಶೋಧನೆ. ನಿರ್ವಹಣಾ ತತ್ವಗಳು ತರಬೇತಿ, ಶಿಕ್ಷಣ ಮತ್ತು ಸಂಶೋಧನೆಗೆ ಆಧಾರವಾಗಿ ಬಳಸಲಾಗುತ್ತೆ. ಏಕೆಂದ್ರೆ ನಿರ್ವಹಣಾ ತತ್ವಗಳನ್ನು ಯಾವ ಸಂದರ್ಭಗಳಲ್ಲಿ ಅವುಗಳನ್ನು ಹೇಗೆ ಅನ್ವಯಿಸಬೇಕೆಂಬುದನ್ನು ತಿಳಿಸಿಕೊಡುತ್ತದೆ. ಈ ತತ್ವಗಳ ನಿರ್ವಹಣೆಯ ಆಚರಣೆಗಳ ಪರಿಷ್ಕರಣೆಯೊಂದಿಗೆ ನಿರ್ವಹಣೆಯು ಹೊಸ ತಂತ್ರಗಳನ್ನು ಅಭಿವೃದ್ಧಿಪಡಿಸಲು ಸಹಕಾರಿಯಾಗಿದೆ. ನಿರ್ವಹಣೆಯ ತತ್ವಗಳು ಅಂತಕ್ಕಂಥದ್ದು ಏನ್ ಮಾಡುತ್ತೆ ಅಂದ್ರೆ ಮೈಡಿಯರ್ಸ್, ನಿರ್ವಹಣೆಯ ತತ್ವಗಳು ನಿರ್ವಹಣೆಯ ಕಾರ್ಯಚಟುವಟಿಕೆಗಳನ್ನ ಯಾವ ರೀತಿ ನಿರ್ವಹಿಸಬೇಕು ಅನ್ನೋದಕ್ಕೆ ತರಬೇತಿಯನ್ನು ನೀಡುತ್ತೆ, ಅದಕ್ಕೆ ಅವಶ್ಯಕವಿರ್ತಕ್ಕಂಥ ಶಿಕ್ಷಣವನ್ನು ನೀಡುತ್ತೆ, ಅದಕ್ಕೆ ಅವಶ್ಯಕತೆ ಇರತಕ್ಕಂಥ ಸಂಶೋಧನೆಗಳನ್ನ ಕೈಗೊಂಡು ಅವುಗಳನ್ನ ಯಶಸ್ಸನ್ನ ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ಒಳಗೊಂಡಿರುತ್ತೆ. ಅದಕ್ಕಾಗಿ ನಿಮಗೆ MBA ಮತ್ತು BCom ಕೋರ್ಸ್ಗಳನ್ನ ತೆಗೆದುಕೊಂಡಿರತಕ್ಕಂಥದ್ದು. ಸೊ ಹಾಗಾಗಿ ನಿರ್ವಹಣೆಯ ಪ್ರಮುಖವಾದಂತಹ ಒಂದು ಪ್ರಾಮುಖ್ಯತೆ ಏನು ಅಂದ್ರೆ ನಿರ್ವಾಹಕರಿಗೆ ಅವಶ್ಯಕತೆ ಇರತಕ್ಕಂಥ ತರಬೇತಿ, ಶಿಕ್ಷಣ ಮತ್ತು ಸಂಶೋಧನೆಯನ್ನು ಒದಗಿಸಿಕೊಡುತ್ತದೆ. These are the points enlightening on importance or significance of management principles, my dears. So first one is providing managers with useful insight into reality. ವ್ಯವಸ್ಥಾಪಕರಿಗೆ ವಾಸ್ತವಿಕತೆಯ ಉಪಯುಕ್ತವಾದ ಒಳನೋಟವನ್ನು ಒದಗಿಸುತ್ತದೆ. ಸೆಕೆಂಡ್ ಪಾಯಿಂಟ್, ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂಡ್ ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್. ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಮತ್ತು ಪರಿಣಾಮಕಾರಿ ಆಡಳಿತ. ಮೂರನೇ ಪಾಯಿಂಟ್, ಸೈಂಟಿಫಿಕ್ ಡಿಸಿಷನ್ಸ್, ವೈಜ್ಞಾನಿಕ ತೀರ್ಮಾನಗಳು. ಮೈ ಡಿಯರ್ಸ್, ನಾಲ್ಕನೇ ಪಾಯಿಂಟ್, ಮೀಟಿಂಗ್ ಚೇಂಜಿಂಗ್ ಎನ್ವಿರಾನ್ಮೆಂಟ್ ರಿಕ್ವೈರ್ಮೆಂಟ್, ಬದಲಾಗುವ ಪರಿಸರ ಅಗತ್ಯತೆಗಳ ಪೂರೈಕೆ. ಐದನೇ ಪಾಯಿಂಟ್, ಫುಲ್ಫಿಲ್ಲಿಂಗ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಹೊಣೆಗಾರಿಕೆಯನ್ನು ಈಡೇರಿಸುವುದು. 6th ಪಾಯಿಂಟ್, ಮ್ಯಾನೇಜ್ಮೆಂಟ್ ಟ್ರೈನಿಂಗ್, ಎಜುಕೇಶನ್ ಅಂಡ್ ರಿಸರ್ಚ್, ನಿರ್ವಹಣಾ ತರಬೇತಿ, ಶಿಕ್ಷಣ ಮತ್ತು ಸಂಶೋಧನೆಯನ್ನ ನೀಡತಕ್ಕಂಥದ್ದು. The next topic I will continue on next class, my dears. Until take care, bye bye, my dears.